कर्नाटक में एक और हंगामा खड़ा हो गया है। कांग्रेस सरकार के एक मिनिस्टर मनकाल वैद्य ने काउ थेफ्ट यानी गाय की चोरी के सस्पेक्ट्स को सड़क पर गोली मारने का कंट्रोवर्शियल बयान देकर सबको शॉक में डाल दिया है। ऑपोजिशन पार्टीज, खासकर एसडीपीआई, ने इस स्टेटमेंट को संत परिवार जैसा बताकर सरकार से मिनिस्टर को हटाने की मांग की है। क्या है पूरी कहानी? उत्तरा कन्नड़ा डिस्ट्रिक्ट में गायें चोरी के केसेस बढ़ने पर कर्नाटक के फिशरीज और पोर्ट्स मिनिस्टर मनकाल वैद्य ने पुलिस को सस्पेक्ट्स को सड़क पर गोली मारने का ऑर्डर देने की धमकी दी है। उनका कहना है, अगर ये केसेस नहीं रुके तो मैं इन पुलिस को गोली चलाने का हुक्म दूंगा। मिनिस्टर ने ये बयान होन्नावर के पास एक गर्भवती गाय की हत्या के बाद दिया, जिसे लोगों में गुस्सा फैल गया है। मिनिस्टर ने रिपोर्टर्स से कहा, बीजेपी के राज में भी गाय चोरी होती थी, लेकिन अब कांग्रेस सरकार गांवपालकों के साथ है। हम इन अपराधियों को नहीं छोड़ेंगे। एसडीपीआई लीडर अफसर कोडलिपेट ने इस बयान को संघ परिवार की सोच से जोड़ा है। उन्होंने कहा, कांग्रेस में संघ परिवार की सोच वाले नेता है। ये बयान सबूत है। मिनिस्टर का ये बयान गुंडागर्दी है। सीएम सिद्धारमैया ने मुस्लिम वोट्स लेकर सरकार बनाई थी, लेकिन अब उन्हें मिनिस्टर को हटाना चाहिए, वरना ये बयान एक्सट्रीमिस्ट्स को हिम्मत देगा। इंडिया और कर्नाटक में सिर्फ गाय की चोरी के शक की वजह से कई मर्डर हो चुके हैं। ऐसे में मिनिस्टर का ये बयान देना एक बड़ा चिंता का विषय बन गया है। अब सवाल ये है, क्या कांग्रेस अपने मिनिस्टर के बयान पर एक्शन लेगी या ये सिर्फ एक नया सियासी हंगामा होगा? This video is sponsored by Max Multi Speciality Hospital, 24/7 emergency trauma and critical care center with advanced services, located at Hagarga Circle, Ring Road, Gulbarga. ನಾನು ಆಗಂದಾಗೆ ಎಸ್ ಪಿ ಅವರಿಗೆ ಹೇಳಿದೆ, ಇದು ಬಂದ್ ಆಗಬೇಕು. ಇದು ಯಾವುದೇ ಕಾರಣಕ್ಕೆ ನಡಿಕೂಡದು. ಇದು ಅನ್ಯಾಯ. ಇದು ನಾವು ಪೂಜೆ ಮಾಡುವಂಥದ್ದು, ನಾವು ಭಾಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ. ಹಸುನ ಅದರ ಹಾಲು ಕುಡಿದು ಅಥವಾ ಈಗೂ ಕುಡಿತಾ ಇದ್ದೇವೆ, ನಾವು ಕುಡಿದು ಬೆಳೆದಂಥವ್ರು. ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ, ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅವರು ಇವರು ಅಂದೇಳಿ ಮುಲೈದು ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ. ಅದಕ್ಕೂ ಮುಂದೆ ಹೋಯಿತು. ನಾನು ಯಾಕೆ ಅಂದೇಳಿ ಕೇಳೋದಿಲ್ಲ, ಯಾಕೆ ಅಂದೇಳಿ ಹೇಳೋದಿಲ್ಲ. ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ ಹೇಳಿದರೆ ತಪ್ಪಾಗ್ತದೇನೋ, ರೋಡಲ್ಲಿ ಸರ್ಕಲಲ್ಲಿ ನಿಲ್ಲಿಸಿ ಗುಂಡು ಹಾಕ್ಸ್ತೀನಿ. ಇನ್ಮೇಲೆ ಇಂಥದ್ದಾದರೆ ಸರ್ಕಲಲ್ಲಿ ನಿಲ್ಲಿಸಿ ಗುಂಡು ಹಾಕ್ಸ್ತೀನಿ. ದುಡ್ಕೊಂಡು ತಿನ್ನಬೇಕು. ಕೆಲಸ ಬೇಕಾದಷ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ನಾವು ಅಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ. ಇದು BJP ಸರ್ಕಾರ ಇದ್ದವಾಗೂ ನಡೆದಿದೆ, ಯಾವ ಸರ್ಕಾರ ಇದ್ದವಾಗ ನಡೀಲಿಲ್ಲ. ಕುಮಟಾದಲ್ಲೂ ನಡೆದಿದೆ. ಏನು ದಿನಕರ್ ಶೆಟ್ರ ಬಿಟ್ಟು ದಿನಕರ್ ಖಾನ್ ಆಗಿಬಿಟ್ರ ಅವರು? ಮುಖ್ಯಮಂತ್ರಿಗಳು ಬಂದಿಲ್ಲ ಏನು ಮಾಡ್ತಾರೆ? ಹೋಮ್ ಮಿನಿಸ್ಟರ್ ಬಂದು ಏನು ಮಾಡ್ತಾರೆ? ಅವರೇನು ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡೋದಾದರೆ ಹೇಗೆ FIR ಆಯಿತು, ಹೇಗೆ ಅರೆಸ್ಟ್ ಆಯಿತು? ಮತ್ತು ಈ ಕೋಪಕ್ಕೆ ಹೋದರೆ ಬೇರೆ ಆಗ್ತದೆ. ಮಾತಾಡುವಾಗಲೂ BJP ಅವರಾಗಲಿ ಯಾರೇ ಆಗಲಿ ಮಾತಾಡುವಾಗ ಸರಿಯಾಗಿ ಮಾತಾಡಬೇಕು. ನಾವೇನು ಮಾಡಿದ್ದಾರೆ ಅನ್ನೋದು ನೋಡಿ ಮಾತಾಡಬೇಕು. TV ಅವರು ಹಾಗೆ ಸುಮ್ಮನಿದ್ದಾರೆ ರೀ. ಇಲಾಖೆ ಇರೋದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ. ಸರ್ಕಾರ ನಾನಿದ್ದೀನಿ, ನನ್ನ ಗಮನಕ್ಕೆ ಬಂದೇ ಎಲ್ಲ ಕ್ರಮ ತಗೊಂಡಿದ್ದಾರೆ. ಮತ್ತು ಕೆಲವರು ಇಲ್ಲ, ಅವ್ರ ಮೇಲೆ ಅವರನ್ನು ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಯಾವುದೇ ಮುಲಾಜಿಲ್ಲದೆ ಸರ್ಕಾರ, ಯಾರೇ ಹೋಮ್ ಮಿನಿಸ್ಟರ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು, ಯಾರಿಗೂ ಸಪೋರ್ಟ್ ಕೊಡೋದಿಲ್ಲ ಈ ವಿಷಯದಲ್ಲಿ. ಯಾರು ನಮ್ಮ ಸರ್ಕಾರನೇ ಗೋ ಸಾಕುವರ ಪರವಾಗಿ, ಗೋ ಪರವಾಗಿ, ಎಲ್ಲೂ ವ್ಯತ್ಯಾಸ ಆಗದಿದ್ದ ಹಾಗೆ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಯಾರೂ ಭಯಪಡುವಂಥದ್ದಿಲ್ಲ, ಯಾರೂ ಭಯಪಡೋದು ಬೇಡ. ಎಲ್ಲರೂ ನಿಮ್ಮ ಆಕಳು ನಿಮ್ಮ ಮನೆಗೇ ಬರ್ತವೆ, ಎಲ್ಲೂ ಹೋಗೋದಿಲ್ಲ, ಹೋಗ್ಲಿಕ್ಕೆ ಬಿಡೋದು ಇಲ್ಲ. ಮತ್ತು ಇದಕ್ಕೂ ಹೆಚ್ಚು ಏನು ಮಾಡಬೇಕು? ಅದು ಕೆಲವು TVಲಿ ಬರ್ತದೆ, ಮುಂಕಾಳು ಇದ್ರು ಸುಮ್ಮನವ್ರೇನು, ಸುಮ್ಮನಿದ್ರೆ ಇದೆಲ್ಲ ಆಗ್ತದಾ? FIR ಆಗ್ತದೇನ್ರಿ? ಅವ್ರು ಅರೆಸ್ಟ್ ಆಗ್ತಾರಾ? ಸುಮ್ಮನೆ ಇರೋದಂದ್ರೆ ಇಷ್ಟು ಹಿಂದಿನ ಸರ್ಕಾರ ಇರ್ತದೆ, ಸುಮ್ಮನೆ ಇರ್ತಿದ್ರು ಅವರು.
ಆಕಳು ಕಳ್ಕೊಂಡು ಅವನಷ್ಟಿಗೆ ಪಾಪ ಕಣ್ಣೀರು ಹಾಕ್ತಾ ಇರಬೇಕು, ತಗೊಂಡು ಹೋದವರು ಮಜಾ ಹೊಡಿತಾ ಇರಬೇಕು. ಆದದ್ದು ಬಿ ಜೆ ಪಿ ಸರ್ಕಾರದಲ್ಲಿ. ಈಗ ಆಗೋದಿಲ್ಲ. ನನ್ನ ಆಡಳಿತದಲ್ಲಿ, ನನ್ನ ಜಿಲ್ಲೆಯಲ್ಲಿ ಎಲ್ಲೂ ಅಂಥದ್ದಾಗಲಿಕ್ಕೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಮಾತಾಡುವಾಗ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ಮಾಡಿದ್ದನ್ನು ಹೊಗಳಲಿಕ್ಕೆ ಆಗಲಿಕ್ಕಿಲ್ಲ. ನಿಮಗೆ ನಿಮಗಲ್ಲ, ವಿರೋಧ ಪಕ್ಷದವ್ರಿಗೆ ಹೇಳ್ತಾ ಇದ್ದೀರಿ. ಹೊಗಳಲಿಕ್ಕಂತೂ ಆಗಲಿಕ್ಕಿಲ್ಲ. ಯಾಕೆಂದರೆ ಅವ್ರ ಜೀವಮಾನದಲ್ಲಿ ಒಳ್ಳೇದು ಮಾಡಿದ್ದೂ ಇಲ್ಲ, ಒಳ್ಳೆ ಮಾತಾಡಿದ್ದೂ ಇಲ್ಲ. ಅಂಥ ಕೆಟ್ಟ ರಾಜಕಾರಣ ಮಾಡೋದನ್ನು ಬಂದ್ ಮಾಡಿ ನ್ಯಾಯ ಕೊಡಿ. ಯಾರೇ ತಪ್ಪು ಮಾಡಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಮುಲಾಜಿಲ್ಲ. ನಾನಂತೂ ಮುಲಾಜ್ ಮಾಡೋದಿಲ್ಲ. ಇನ್ನು ಇಂಥದ್ದಾಗಲಿಕ್ಕೆ ಬಿಡೋದಿಲ್ಲ. ಅಷ್ಟು ಕೆಲಸ ಮಾಡಿದ್ದೇನೆ. ನಮ್ಮ ಇಲಾಖೆಯವರಿಗೂ ಅಭಿನಂದಿಸ್ತೇನೆ. ಇಲಾಖೆಯವರು ಸಾಕಷ್ಟು ಪ್ರಯತ್ನ ಮಾಡಿ ಇದನ್ನು ಅಂತ್ಯ ಮಾಡಬೇಕು ಅಂದೇಳಿ ಮಾಡ್ತಾ ಇದ್ದಾರೆ. ಅವರಿಗೂ ಅಭಿನಂದಿಸ್ತೇನೆ. ಇನ್ನೊಂದು 13 ಜನ ಆಕ್ಸಿಡೆಂಟ್ ಆಯಿತು.